ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ರಮ್ಯಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಇವರ ಹೆಸರು ರಮ್ಯಾ, ವಯಸ್ಸು 32 ವರ್ಷ ತುಂಬಿದೆ, ವಸತಿ ಇರೋದು ಬೆಂಗಳೂರು. ಪ್ರಸ್ತುತ ಸಮಸ್ಯೆ ಯಜಮಾನ ಇವಳ ಜೊತೆ ಚೆನ್ನಾಗಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಕೆಂಪಗೆ ಬೆಳ್ಳಗೆ ರಸಗುಲ್ಲ ಥರ ಇದ್ದಾಳೆ, ಯೋಗ ಮಾಡಿ ಫಿಟ್ ಕೂಡ ಆಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಬೇಕೆ ಯಾರಾದರೂ ಗಂಡಸರು ಜೋಡಿ ಕನಿಷ್ಠ 20 ನಿಮಿಷ ಮಾಡಿಸಿಕೊಳ್ಳೋ ಆಸೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಆಸ್ತಿ ನೋಡಿಕೋದ್ರೆ ಶ್ರೀಮಂತ ಮನೆತನ, ಆದರೆ ಗಂಡ ಯಾಕೋ ಇವರ ಮೇಲೆ ಆಸಕ್ತಿ ಕೂಡ ತೋರಿಸ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ರಮ್ಯಾ ಅವರ ಒಂದು ಬಯೋಡೇಟಾ ಕೂಡ ಆಗಿರ್ತದೆ. ಹಾಗೆಯೇ carwale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2024 ಮಾಡೆಲ್ ಕಾರ್ BMW Z4M40i ಅಂತೇಳಿ ಒಂದು ಸ್ಪೋರ್ಟ್ಸ್ ವರ್ಷನ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರು ನೋಡಿ, ಬಿಫೋರ್ ನೋಡೋಕೆ ಫಿಟ್ ಆಗಿ ಇದ್ರೂ ಕೂಡ ಗಂಡ ಯಾಕೆ ಕೇಳ್ತಿಲ್ಲ ಗೊತ್ತಾ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರು ನನ್ನ ಒಂದು ಮದುವೆ ಆಗಿ ಸುಮಾರು 5 ವರ್ಷ ಆಯಿತು. ಮುಂಚೆ ಬಹಳ ಚೆನ್ನಾಗಿ ಎತ್ತೆತ್ತಿ ಕೊಟ್ಟಂಗೆ ಮಾಡ್ತಿದ್ದ. ಇವಾಗ ಪಕ್ಕದ ಮನೆಯಲ್ಲಿ ಇರೋ ಒಬ್ಬಳು ಕಾಲೇಜ್ ಹುಡುಗಿಯನ್ನು ಕೂಡ ಬೀಳ್ಸ್ಕೊಂಡು ಅವಳ ಜೊತೆ ಚೆನ್ನಾಗಿ ಇದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಚಪಾತಿ ನೋಡಿದ್ರೆ ದಿನಾಲು ಊಟ ಇಲ್ಲದೆ ಮಾಡೋದಲ್ಲ, ಅದಕ್ಕೆ ಟೈಮ್ ಪಾಸ್ ಮಾಡಿಕೊಂಡು ಬೇಕಾದಾಗ ಆಲ್ಮೋಸ್ಟ್ ಸುಖ ಒಂದು ಕೊಡುವಂಥ ಗಂಡು ಯಾರಾದರೂ ಇದೆ, ನಾನು ಕೂಡ ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನು ಸ್ನೇಹಿತರೆ, ಈ ಥರ ಗುಣ ಹೊಂದಿರುವಂಥ ಗಂಡಿದ್ರೆ ಚಪಾತಿ ಚೆನ್ನಾಗಿ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ಮುದುಕ ಇದ್ರು ಕೂಡ ಓಕೆ, ಆದರೆ ಕೇಳಕ್ಕೆ ಬರುವಾಗ ಮಾತ್ರ ಡೈರೆಕ್ಟಾಗಿ ಮನೆಗೆ ಬರಬೇಕು. ಮತ್ತು ಒಮ್ಮೆ ಬಂದರೆ 2 ಬಾರಿ ರಸ ಸೋರುವ ಹಾಗೆ ಕೇಳಬೇಕು. ಮತ್ತು ಜೊತೆಗೆ ನಾನು ಒಮ್ಮೆ ನಂಬಿದರೆ ಯಾವತ್ತೂ ಕೂಡ ನಿಮಗೆ ಮೋಸ ಕೂಡ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡನಿಗೆ ಹೆದರೋ ಅಗತ್ಯವಿಲ್ಲ, ಅವನ ಮುಂದೆನೇ ಮಾಡಿಸಿಕೊಳ್ಳೋ ಆಸೆ ಕೂಡ ಇದೆ. ಕಾರಣ ಅವನು ಬೇರೆ ಒಂದು ದಾರಿ ಕೂಡ ಹೇಗೆ ಹಿಡಿದಾನೋ, ಸೊ ಅದರ ಒಂದು ಬೆಲೆ ಅವನಿಗೂ ಕೂಡ ಗೊತ್ತಾಗಲಿ ಅಂತೇಳಿ ನಾನು ಕೂಡ ಹೀಗೆ ಮಾಡ್ತಾ ಇದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಹಾಗೆಯೇ ಕಾರ್ನ ಬಗ್ಗೆ ಕೂಡ ನೋಡಿದ್ರೆ ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2024, 4000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, ಮತ್ತು 8 ಗೇರ್, ಮತ್ತು ಮ್ಯಾನ್ಯುವಲ್ ಓವರ್ ರೈಡ್, ಮತ್ತು ಪೆಡಲ್ ಶಿಫ್ಟ್, ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರ್ ಅವೈಲೇಬಲ್ ಇರೋದು ಡೆಲ್ಲಿಲಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೂ ಸ್ನೇಹಿತರೆ, ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇದೆ, ಒಳಗಡೆ ಒಂದು ಸೀಟ್ ಕೂಡ ಹೀಗಿದೆ, ಫ್ರಂಟ್ ಆ್ಯಂಗಲ್ ಲುಕ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಶೆಲ್ಲರ್ನ ಕಾಮೆಂಟ್ಸ್ ಏನಪ್ಪ ಅಂದರೆ ನಾನ್ ಆಕ್ಸಿಡೆಂಟಲ್ ಒಂದು ಕಾರ್, ಮತ್ತು ಅಂಡರ್ ಒಂದು ವಾರಂಟಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಿಲ್ ಬಿ ಫಸ್ಟ್ ಓನರ್ ಫಾರ್ ಮೋರ್ ಡೀಟೇಲ್ಸ್ ಅಂಡ್ ಟೆಕ್ಸ್ಟ್ ಅಂಡ್ ಡ್ರೈವ್ ಅಂತ ಹೇಳ್ಕೊಂಡಿದ್ದಾರೆ. ಟೆಕ್ಸ್ಟ್ ಡ್ರೈವ್ ಕೂಡ ಮಾಡ್ಕೋಬಹುದು. ಕಾರ್ ಇಲ್ಲ ಹೀಗೆಲ್ಲ ಇದೆ ಅಂತ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.